ಪ್ರತಿಯೊಂದು ಬೋರ್ವೆಲ್ಗಳಿಗೂ ರೀಚಾರ್ಜ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೇದು. ನೀರು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ನಿಮ್ಮ ಬೋರ್ವೆಲ್ಲಿ. ನೀರಿನ ಏನು ಸಮಸ್ಯೆ ಬರಲ್ಲ, ಯಾಕಂದ್ರೆ ನೀರೇ ಇಂಪಾರ್ಟೆಂಟು. ಪ್ರತಿಯೊಂದು ಬೆಳೆ ಬೆಳಿಬೇಕಂದ್ರೂ ನೀರು ಬೇಕೇ ಬೇಕು. 8 ವರ್ಷದ ಬೋರ್ ಇದು, 1 ಇಂಚ್ ಬರ್ತಾ ಇತ್ತು ನೀರು, ಇವಾಗ 3 ಇಂಚ್ ಬರ್ತಾ ಇದೆ ನೋಡಿ. ಇದೊಂದೇ ಬೋರು ಈ ತೋಟನೆಲ್ಲ ಮೇಂಟೈನ್ ಮಾಡ್ತಾರೆ. 8 ಎಕರೆ ಸರ್. ಬೋರ್ವೆಲ್ ರೀಚಾರ್ಜು ಮಾಡ್ತೀವಿ, ಪ್ಲಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವೆಲ್ಲು ಮಾಡ್ಕೊಡ್ತೀವಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು SLV ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಬೋರ್ವೆಲ್ ರೀಚಾರ್ಜ್. ಈ ಬೋರ್ವೆಲ್ ರೀಚಾರ್ಜ್ ಅಂದರೆ ನೀವೊಂದು ಬೋರ್ ಹಾಕ್ಸ್ತೀರಾ, ಒಂದು ಬೋರ್ ಹಾಕ್ಸಿ 1 ಇಂಚ್ ನೀರು ಬರ್ತಾ ಇದೆ ಅಂತ ಹಂಗೆ ಬಿಟ್ಬಿಡ್ತೀರಾ. ಅದು ನಿಮಗೆ ಬೇಸಿಗೆಯಲ್ಲಿ ಗ್ಯಾರಂಟಿ ಕೈ ಕೊಟ್ಟೇ ಕೊಡುತ್ತೆ. ಗ್ಯಾಪು ಹೊಡಿಬೋದು, ಇಲ್ಲ ನಿಂತು ಹೋಗ್ಬೋದು, ಈ ಥರ ಎಲ್ಲ ಆಗುತ್ತೆ. ಈ ಥರ ಎಲ್ಲ ಆಗಬಾರ್ದಂದ್ರೆ ರೀಚಾರ್ಜ್ ಮಾಡಿಸ್ಬೇಕು. ಈ ರೀಚಾರ್ಜ್ ಅಂದರೆ ಏನು, ಬೋರ್ವೆಲ್ ಹತ್ರ ನಾವು ಡಿಗ್ಗಿಂಗ್ ಮಾಡಿ RCC ರಿಂಗೆಲ್ಲ ಹಾಕಿ ಅದಕ್ಕೆ ಕೇಸಿಂಗೆಲ್ಲ ಹೋಲ್ ಮಾಡಿ ನೈಲಾನ್ ಮೆಶ್ಶು, ಅಕ್ವಾ ಮೆಶ್ಶು ಎಲ್ಲ ಹಾಕಿ, ಮತ್ತು ಒಂದೊಂದು ಲೇಯರ್ ಅಗ್ರಿಗೇಟ್ಸ್ ಹಾಕ್ತೀವಿ. ಅದು ಒಂದೊಂದು ಲೇಯರು ಬೋರ್ಡ್ರಸ್ ಹಾಕಿ ಒಂದು ಲೇಯರು 40 M ಜಲ್ಲಿ, 20 M ಜಲ್ಲಿ, ಈ ಚಾರ್ಕೋಲು, ಈ ರಿವರ್ಸ್ ಸ್ಯಾಂಡು ಇದೆಲ್ಲ ಹಾಕಿ ಒಂದು ರೀಚಾರ್ಜ್ ವೆಲ್ ರೆಡಿ ಆಗುತ್ತೆ. ಮತ್ತು ಕೇಸಿಂಗ್ ಬುಡದಲ್ಲಿ ಒಂದು ಅರ್ಧ ಅಡಿ ಕಾಂಕ್ರೀಟ್ ಹಾಕ್ತೀವಿ. ಕೇಸಿಂಗ್ ಸುತ್ತ ಮಣ್ಣು ಗಿಣ್ಣು ಕುಸಿಬಾರ್ದು ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರೆ ಒಂದು ರೀಚಾರ್ಜ್ ವೆಲ್ ರೆಡಿ ಆಗುತ್ತೆ. ಸೊ ಈ ರೀಚಾರ್ಜ್ ಮಾಡಿಸೋದ್ರಿಂದ ಮತ್ತೆ ಅವ್ರಿಗೆ ಜಾಸ್ತಿ ನೀರು ಸಿಗುತ್ತಾ ಸರ್, ಹೆಂಗೆ ಸರ್? ಸಿಗುತ್ತೆ ಇವಾಗ, ಯಾಕಂದರೆ 1 ಇಂಚು ನೀರು ಬರ್ತಾ ಇರ್ತದೆ. ಅವರು ರೀಚಾರ್ಜ್ ಮಾಡಿಸಿದ್ರೆ 2 ಇಂಚು, 2.5 ಇಂಚು, 3 ಇಂಚು ಒಂದು ಆವ್ರೇಜ್ ಆಗಿ ಒಂದು ವರ್ಷ ಪೂರ್ತಿ ಬರುತ್ತೆ ಸರ್. ನೀರಿನ ಏನು ಸಮಸ್ಯೆ ಬರಲ್ಲ. 8 ವರ್ಷದ ಬೋರ್ ಇದು. ನಾನು 2 ವರ್ಷ ಮುಂಚೆನೇ ರೀಚಾರ್ಜ್ ಮಾಡಿದ್ದು. 1 ಇಂಚ್ ಬರ್ತಾ ಇತ್ತು ನೀರು, ಇವಾಗ 3 ಇಂಚ್ ಬರ್ತಾ ಇದೆ ನೋಡಿ. ಇದೊಂದೇ ಬೋರು ಈ ತೋಟನೆಲ್ಲ ಮೇಂಟೈನ್ ಮಾಡ್ತಾರೆ. 8 ಎಕರೆ. ಈಗ ಒಂದ್ಸರಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಪದೇ ಪದೇ ರೀಚಾರ್ಜ್ ಮಾಡಿಸ್ಕೋಬೇಕಾಗುತ್ತೆ, ಹೆಂಗೆ ಸರ್? ಸರ್, ಅದು ಒನ್ ಟೈಮ್ ಕೆಲಸ ಅಷ್ಟೇ. ಅದು ಒನ್ ಟೈಮ್ ಕೆಲಸ ಮಾಡಿದ್ರೆ ಅದು ಪದೇ ಪದೇ ಕೈ ಇಡಂಗಿಲ್ಲ. ಮೇಲ್ಗಡೆ ಮರಳಿನ ಕೆಳಗಡೆ ಒಂದು ಮೆಶ್ ಹಾಕಿರ್ತೀವಿ. ಆ ಮೆಶ್ನ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ವಾಶ್ ಮಾಡಿಕೊಂಡು ಮಳೆ ಬರೋಕ್ಕೆ ಮುಂಚೆ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ನಾವೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ನಾವೇ ಕಳಿಸ್ಕೊಡ್ತೀವಿ. ಈ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಿಸೋದಕ್ಕೆ ಎಷ್ಟು ಸಮಯ ಟೈಮ್ ತೊಗೊತೀರಾ ಸರ್ ನೀವು? ಸರ್, ಬೆಂಗಳೂರಲ್ಲಾದರೆ ಒಂದೇ ದಿವಸಕ್ಕೆ ಮುಗಿಸ್ಕೊಡ್ತೀನಿ. ಇನ್ನು ಬೇರೆ ಬೆಂಗಳೂರು ಬಿಟ್ಟು ಮೈಸೂರಾಗಿರ್ಬೋದು, ಹೊರಗಡೆ ಆದರೆ ಒಂದು 2 ಡೇಸ್ ಬೇಕಾಗುತ್ತೆ ಸರ್. ಬೋರ್ವೆಲ್ ರೀಚಾರ್ಜು ಮಾಡ್ತೀವಿ, ಪ್ಲಸ್ಸು ರೈನ್ ವಾಟರ್ ಹಾರ್ವೆಸ್ಟಿಂಗ್ ವೆಲ್ಲು ಮಾಡಿಕೊಡ್ತೀವಿ. ಇವಾಗ BBMP ಲಿಮಿಟ್ಸಲ್ಲಿ ಒಂದು 60-40 ಆಗಲಿ, 30-40 ಆಗಿರಲಿ, ಅದು BBMP ರೂಲ್ಸ್ ಪ್ರಕಾರ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಗು ಗುಂಡಿ ಅಂತ ಹೇಳ್ತಾರೆ, ಅದಾಗಿರಲೇಬೇಕು. ಅದನ್ನು ಮಾಡಿಕೊಡ್ತೀವಿ ಸರ್. ಈ ಒಂದು ಬೋರ್ವೆಲ್ ರೀಚಾರ್ಜ್ನ ಬರೀ ತೋಟಗಳಿಗೆ ಅಥವಾ ಮನೆಗಳಿಗೆ ಮಾತ್ರ ಮಾಡ್ತೀರಾ, ಹೆಂಗೆ ಸರ್? ಸರ್, ಬೋರ್ವೆಲ್ ರೀಚಾರ್ಜು ಅಂದರೆ ತೋಟಗಳಿಗೂ ಮಾಡ್ತೀನಿ, ಮನೆ ಹೌಸ್ ಬೋರ್ಗಳಿಗೂ ಮಾಡ್ತೀನಿ, ಮತ್ತು ಅಪಾರ್ಟ್ಮೆಂಟು, ಸ್ಕೂಲು, ಕಾಲೇಜು ಎಲ್ಲಿದ್ರೂ ಪರವಾಗಿಲ್ಲ ಸರ್, ಮಾಡಿಕೊಡ್ತೀವಿ. ಕೊನೆಯದಾಗಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್, ಸ್ಕ್ರೀನ್ ಮೇಲೆ ಬರ್ತಾ ಇದೆ 2 ನಂಬರು ನಂದು. ಅದಕ್ಕೆ ಕಾಲ್ ಮಾಡಿ ಸಂಪೂರ್ಣ ಬೇಕಾದ್ರೆ ಇನ್ನೂ ಮಾಹಿತಿ ತಿಳಿಸ್ಕೊಡ್ತೀನಿ ನಾನು.